ನನಗೆ ಒಂದು ನನ್ನ ಅದೃಷ್ಟ ಅನ್ನಕ್ಕಿಂತ ನನ್ನ ತಂದೆ ತಾಯಿ ಕಲ್ಸಿರ್ತಕ್ಕಂಥ ವಿದ್ಯೆ, ನನಗ್ ಕಲ್ಸಿರ್ತಕ್ಕಂಥ ವಿದ್ಯೆ, ನನ್ನ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿ, ನಾನು ಬೆಳೆದಿರೋದೆಲ್ಲ ನಾನು ಒಕ್ಕಲಿಗ ಕಮ್ಯುನಿಟಿಲಿ ಬೆಳೆದಿರ್ತಕ್ಕಂಥದ್ದು. ನಾನು ಅವ್ರಿಗೆ ಅವ್ರು ನನ್ಗೆ ಮೋಸ ಮಾಡೋದು ಕಲ್ಸಿಲ್ಲ, ಅವ್ರು ಮೋಸ ಮಾಡೋದು ನನ್ಗೆ ಕಲ್ಸಿಲ್ಲ. ಬಹುಶಃ ನಾನು ಊರಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಕಲ್ಸಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಎಲ್ಲಿ ನನಗೆಲ್ಲಿ ನನಗೆ ಮರ್ಯಾದಿಲ್ವೋ ಸ್ವಾಭಿಮಾನ ಜಾಗದಲ್ಲಿ ಇರಲ್ಲ. ನನ್ನ ಸ್ವಾಭಿಮಾನ ಮುಖ್ಯ. ನನ್ನ ಕೆಲಸಕ್ಕಿಂತ ಸ್ವಾಭಿಮಾನ ಮುಖ್ಯ. ನಾನು ಎಲ್ಲೇ ಇದ್ರೂ ಕೂಡ ನಾನು ನಿಯತ್ತಾಗಿರ್ತೀನಿ. ಅದಕ್ಕೋಸ್ಕರ ನಾನೇನೋ ಕೆಲಸ ಮಾಡೋ ಪೂರ್ಣಾವಧಿ ಕೆಲಸ ನಂಬಿಸಿ ನಾನು ಮೋಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡಲ್ಲ. ನಾನು ವಂಶಿಕ್ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ನಾನು ಕುಮಾರಣ್ಣಂಗೆ ಯಾವತ್ತೂ ಅದು ಹೇಳೋದು, ನಾನು ಇಷ್ಟಪಡೋದು ಕುಮಾರ್. ಅದಕ್ಕೋಸ್ಕರನೇ ಅವನು ಏನ್ ಹೇಳ್ತಾ ಅದು ಮಾಡ್ತಾನೆ. ಅವನು ಹೇಳಲ್ಲ ಆಗಲ್ವಾ ಹೇಳ್ಬಿಡ್ತಾನೆ. ನಾನು ಅಷ್ಟೇ, ನನ್ನ ಕೆಲಸ ಅಷ್ಟೇ. ನಾನು ಹೇಳ್ಬಾರ್ದು ನಿಮ್ಗೆ. ಕ್ವಾರ್ಟರ್ ಫೈನಲ್ ನೋಡ್ತಿದ್ದೆ, 39 ನಮ್ ಟಾರ್ಗೆಟ್ ಇತ್ತು. ಇವರು ನಮ್ಮ ಕೋಲಾರ ಬಾಯ್ಸು 4 ವಿಕೆಟ್ ಬಿದ್ದೋದ್ರು. ಎಷ್ಟು? 0-4 ವಿಕೆಟ್. ಸೊ ಅಲ್ಲಿಂದ ಓಡ್ದೆ ನಾನು ಟೂರ್ನಮೆಂಟ್. ಅಲ್ಲಿಂದ ಓಡ್ದೆ. ಸೊ ಐ ಥಿಂಕ್ ಸಂಡೇ ಹರಿ ಅನ್ಕೋತೀನಿ 45 ಅವ್ನು ಒಬ್ನೇ ಹೊಡ್ಕೊಂಡ್ಬಿಟ್ಟ. 38 ಬೇಕಾಯ್ತು, ಒಬ್ನೇ ಹೊಡ್ಕೊಂಡ್ಬಿಟ್ಟ. ಹಂಗೆ ಏನ್ ಹೇಳ್ತೀನಿ, ಅಲ್ಲೇ ಮೂರು ಮ್ಯಾಚ್ ಅಲ್ಲೇ ಇದ್ದು ಟ್ಯಾಸ್ ಹಾಕ್ಸಿ ಯಾರು ಏನ್ ಮಾಡ್ಬೇಕಂತ ಒಂದು ಸಪೋರ್ಟ್ ಮಾಡಿ, ಮಾರಲ್ ಸಪೋರ್ಟ್ ಮಾಡಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ ಹೊರತು ಇದು ಗೆಲುವು ನಮ್ಮ ಹುಡುಗರದು, ನಮ್ಮ ಟೀಮ್ ಮೈನ್. ಏನೇ ಗೆಲುವು ಬೇಕಾದ್ರೂ ಟೀಮ್ ಇಂದ ಮುಂದೆ ಸಾಧ್ಯ ಆಗ್ತದೆ. ಆ ಟೀಮ್ಗೆ ಕ್ರೆಡಿಟ್ ಸಲ್ತದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸರ್. ನಮ್ ಪ್ಲಾನಿಂಗ್ ಸರ್ ಮೈನ್ ಬಿಫೋರ್ ಹೋಗಕ್ಕಿಂತ ಮುಂಚೆ ನಾವು ಕೊಡೋ ಟಿಪ್ಸು ಪ್ಲಾನಿಂಗು ಹಂಗೆ ಮುಖ್ಯ ಆಗ್ತದೆ. ಸೊ ಎಲ್ಲದ್ರಲ್ಲೂ ಗೆದ್ಕೊಂಬತ್ತಾ ಇದ್ದೇನೆ. ಮುಂದೆ ರಾಜಕೀಯದಲ್ಲಿ ಏನಾಗುತ್ತೆ ನೋಡ್ಬೇಕು, ರಾಜಕೀಯದಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಅಲ್ಲ ನನಗೆ ಗೊತ್ತಿಲ್ಲ ಮುಂದೆ ಭಗವಂತ ಏನ್ ದಾರಿ ತೋರಿಸ್ತಾರಂತ ಗೊತ್ತಿಲ್ಲ. ದಾರಿ ಹೋಗುತ್ತೋ ದಾರಿ ಅಲ್ಲಿ ನಾನು ಹೋಗ್ತೀನಿ. ಯಾಕಂದ್ರೆ ಹಂಗಂದ್ಬಿಟ್ಟು ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಲ್ಲ. ಸೊ ಅಂದೆ ಎಲ್ಲಿವರೆಗೂ ನನ್ನ ಜರ್ನಿ ಇದೆಯೋ ಅಲ್ಲಿವರೆಗೂ ನಾನು ಸಾಕ್ತೀನಿ. ಎಲ್ಲಿವರೆಗೂ ನಮ್ ಜರ್ನಿ ಸಾಕಪ್ಪ, ಇಲ್ಲಿಗೆ ಜರ್ನಿ ಸಾಕಾಗಿದೆ ಅಂದ್ರೆ ಅಲ್ಲಿ ಜರ್ನಿ ನಾನು ನಿಲ್ಲಿಸ್ತೀನಿ. ಸೊ ಹಂಗಂದ್ಬಿಟ್ಟು ಗುದ್ದಾಡಿ ಹೋಗೋ ಮಟ್ಟಿಗೆ ನಾನಿಲ್ಲ, ಜರ್ನಿ ನಿಲ್ಲಿಸ್ತೀನಿ. ಬಟ್ ನಾನು ಎಲ್ಲಿವರೆಗೂ ಪ್ರೀತಿ ಮಾಡ್ತಾ ಅಲ್ಲಿವರೆಗೂ ನಾನು ಪ್ರೀತಿ ಮಾಡ್ತೀನಿ. ನಾನು ಎಲ್ಲಿವರೆಗೂ ಇವ್ನು ಸಾಕು ಅಂತ ಹೇಟ್ ಮಾಡ್ತಾರೆ, ನೀವು ಅವ್ರು ಹೇಟ್ ಮಾಡೋಕ್ಕಿಂತ ಮುಂಚೆ ನಾನೇ ಪಕ್ಕ ಹೋಗ್ತೀನಿ. ನಾನು ಇನ್ನೊಬ್ರ ಕೈಯಲ್ಲಿ ಹೇಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಾನು ಹೋಗೋದಿಲ್ಲ. ಹಂಗಂತ ಭಗವಂತ ನನಗೇನು ಮಾಡಿಲ್ಲ. ನಮ್ದೇ ಅಂತ ದಾರಿಗಳಿದಾವೆ. ಸೊ ಅದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ನಾನು ಎಲ್ಲಿವರೆಗೂ ಭಗವಂತ ನನಗೆ ಬರ್ದವನು ಅಲ್ಲಿವರೆಗೂ ಹೋಗ್ತೀನಿ. ನಾನು ಹಣೆ ಬರೋ ಡೆಸ್ಟಿನಿ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಒಟ್ಟು ನಾನೇನೇ ಕೆಲಸ ಮಾಡೋ ಪೂರ್ಣ ಪ್ರಮಾಣ ಕೆಲಸ ಮಾಡ್ತೀನಿ. ಸೊ ಥ್ಯಾಂಕ್ ಯು.